ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಸ್ಮಿತಾ. ನನ್ನ ಸ್ಮಿತಾ ಸಿಂಪಲ್ ಲೈಫ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಮಲ್ಲೇಶ್ವರಂ ಸ್ಟ್ರೀಟ್ ಶಾಪಿಂಗ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಆ ವಿಡಿಯೋನ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಬೇಕು ಅಂತ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನೋಡ್ಕೊಂಡು ಬರೋಣ ಅಲ್ಲ, ಬನ್ನಿ. ಇವಾಗ ಮನೆಯಿಂದ ಹೊರಟಿದೀವಿ. ಇವಾಗ ಮಲ್ಲೇಶ್ವರಂಗೆ ಕರೆಕ್ಟ್ ಆಗಿ ಬಂದು ರೀಚ್ ಆದ್ವು ಫ್ರೆಂಡ್ಸ್. ಅಂದ್ರೆ ಅದು KC ಜನರಲ್ ಹಾಸ್ಪಿಟಲ್ ಇದೆಲ್ಲ ಮಲ್ಲೇಶ್ವರಂ, ಅಲ್ಲಿ ನಿಯರ್ ಅಲ್ಲಿ ಮೂನ್ಲೈಟ್ ಅಂತ ಹೋಟೆಲ್ ಇದೆ. ನಾವಿಲ್ಲಿ ಬರುವಾಗ ನಮ್ಗೆ 2:30 ಆಯ್ತು ಫ್ರೆಂಡ್ಸ್. ಇಲ್ಲಿ ಬರುವಾಗ ತುಂಬಾ ಹಸುವಾಗಿತ್ತು, ಅದಕ್ಕೆ ಹೋಟೆಲ್ಗೆ ಹೋಗಿ ಚೆನ್ನಾಗಿ ಬಾರಿಸಿದ್ವು. ಬಟ್ ನಾನು ಇದು ಹೊಸ್ತೇನಲ್ಲ, ಈ ಹೋಟೆಲ್ ನಾನು 13 ಇಯರ್ಸ್ ಇಲ್ಲೇ ಬರ್ತಾ ಇದ್ದೀನಿ. ಯಾಕಂದ್ರೆ ನಂಗೆ ಮಲ್ಲೇಶ್ವರಂ ಅಂತೂ ಹೊಸ್ತಲ್ಲ, ಯಾಕಂದ್ರೆ ನಾವು 13 ಇಯರ್ಸ್ ಆಲ್ರೆಡಿ ಇಲ್ಲೇ ಇದ್ದಿದ್ದು. ನಾವು 13 ಇಯರ್ಸ್ ಇತ್ತು ಮಲ್ಲೇಶ್ವರಂ ಅಲ್ಲಿ. ಇವಾಗ ಹೊಸ ಮನೆ ಕಟ್ಕೊಂಡು ಶಿಫ್ಟ್ ಆಗಿದ್ದೀವಿ ನಾವು ತುಮಕೂರು ರೋಡ್ ಹತ್ರ. ನೋಡಿ, ಬಟರ್ ಚಿಕನ್ ಮಸಾಲ ತಗೊಂಡು, ನಾನ್ ತಗೊಂಡು, ಹಾಫ್ ತಂದೂರಿ ತಗೊಂಡು, ಆಮೇಲೆ ಒಂದು ಗೀ ರೈಸು, ಒಂದು 7up ಇಷ್ಟೇ. ನಾವು ಜಾಸ್ತಿ ಏನ್ ತಗೊಳಲ್ಲ, ಸಿಂಪಲ್ ಆಗಿ ತಗೊಂಡು ತಿಂದು. ತುಂಬಾ ಹಸು ಕೂಡ ಆಗಿತ್ತು, ಮಧ್ಯಾಹ್ನ ಆಗಿತ್ತಲ್ಲ, 2:30 ಆಗಿರೋದ್ರಿಂದ ತುಂಬಾ ಹಸು ಆಗಿತ್ತು. ಆಮೇಲೆ ಹೊರಗಡೆ ಬಂದ್ ಪಾನ್ ತಗೊಂಡು, ಚಾಕ್ಲೇಟ್ ಪ್ಯಾನ್ ಅಂತ ಡಿಫ್ರೆಂಟ್ ಪಾನ್ ಕೂಡ ನೋಡುದು. ತುಂಬಾ ಚೆನ್ನಾಗಿತ್ತು. ತಿಂದು ಅದ್ ಹಸ್ಬೆಂಡಿಗೆ ಇಷ್ಟ ಆಗಿಲ್ಲ, ನೀನೇ ತಿನ್ನು ಅಂತ ಹೇಳಿ ಒಂದೇ ತಗೊಂಡಿದ್ದದು. ಮತ್ತೆ ಇಲ್ಲಿ ಮಲ್ಲೇಶ್ವರಂ ಬಗ್ಗೆ ನಾವು ಬಂದು ಎಲ್ ಕ್ರಾಸ್ ಹತ್ರ ನೋಡಿ ಇಲ್ಲಿ ಹ್ಯಾಂಡಿಕ್ರಾಫ್ಟ್ ಇದೆ, ತುಂಬಾ ಚೆನ್ನಾಗಿದೆ ನೋಡಿ. ಹ್ಯಾಂಡಿಕ್ರಾಫ್ಟ್ ಐಟಮ್ಸ್ ಬೇಕಾದವರೆಲ್ಲ ಇಲ್ಲಿ ಬಂದು ಪರ್ಚೇಸ್ ಮಾಡ್ಬೋದು. ಎಲ್ ಕ್ರಾಸ್ ಅಲ್ಲಿ ಇದೆ. ಆಮೇಲೆ ಸ್ಯಾರಿ ಕಲೆಕ್ಷನ್ ಕೂಡ ತುಂಬಾ ಚೆನ್ನಾಗಿದೆ ರೋಡ್ ಸೈಡ್ ಅಲ್ಲಿ. ಮಾಮೂಲಿ ಸ್ಯಾರಿ ಅದಲ್ಲದೆ ಪ್ರತಿಯೊಂದು ಫ್ರೂಟ್ಸ್ ಆಗ್ಲಿ, ತರಕಾರಿ ಆಗ್ಲಿ, ಪ್ರತಿಯೊಂದು ಇಲ್ಲಿ ರೋಡ್ ಸೈಡ್ ಅಲ್ಲಿ ಇಟ್ಟು ಮಾರ್ತಾರೆ ಫ್ರೆಂಡ್ಸ್. ನೋಡಿ, ಇಯರಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಕಲೆಕ್ಷನ್ ಎಲ್ಲ. ಇಯರಿಂಗ್ಸ್, ನೈಲ್ ಪಾಲಿಶ್, ಹೇರ್ ಬ್ಯಾಂಡ್, ಪ್ರತಿಯೊಂದು ಇದೆ ಫ್ರೆಂಡ್ಸ್. ಮಹಿಳೆಯರಿಗೆ ಯಾವ್ಯಾವ ರೀತಿ ಅಲಂಕಾರದ ವಸ್ತುಗಳು ಬೇಕು, ಅದು ಮಲ್ಲೇಶ್ವರಂಲಿ ತುಂಬಾ ಚೆನ್ನಾಗಿ ಸಿಗುತ್ತೆ. ನೋಡಿ, ಸ್ಟಿಕ್ಕರ್ಸ್ ಗಳು ನನಗೆ ಬೇಕಿತ್ತು, ಅದರಿಂದ ಪರ್ಚೇಸ್ ಮಾಡ್ತಾ ಇದ್ದೆ ನಾನು. ಆಮೇಲೆ ಆರ್ಟಿಫಿಷಿಯಲ್ ಹೇರ್ ನೋಡಿ ಯಾವ ರೀತಿ ಇದೆ. ಮ್ಯಾರೇಜ್ ಫಂಕ್ಷನ್ ಗೆಲ್ಲ ಚೆನ್ನಾಗಿರುತ್ತೆ ಇದು. ಬನ್ಸ್ ಕೂಡ ಇದೆ ನೋಡಿ, ಆರ್ಟಿಫಿಷಿಯಲ್ ಹೇರ್ ಬನ್ಸ್ ತುಂಬಾ ಚೆನ್ನಾಗಿದೆ. ಅದನ್ನು ಕೂಡ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ನೋಡಿ. ಇಯರಿಂಗ್ಸ್ ಕಲೆಕ್ಷನ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಫ್ರೆಂಡ್ಸ್ ಏನಂದ್ರೆ 50 ರೂಪೀಸ್ ಇಂದಲೂ ನಿಮ್ಗೆ ಪರ್ಚೇಸ್ ಮಾಡ್ಬೋದು. ಆದ್ರೆ ನೋಡ್ಕೊಂಡು ಅವ್ರು ಹೇಳ್ದಷ್ಟೇ ರೇಟ್ ಕೊಡ್ಬೇಡಿ, ಬಾರ್ಗಿಂಗ್ ಮಾಡಿ. ಇದು ಪ್ಲಾಜಾ ಸೆಟ್ 1003 ಸೆಟ್ ಅಂತ ಹೇಳ್ತಿದ್ರು. ನಾನು 1003 ಸೆಟ್ ತಗೊಂಡೆ ಫ್ರೆಂಡ್ಸ್. ಇಲ್ಲಿ ಕ್ಲಾತ್ ಕೂಡ ತುಂಬಾ ಚೆನ್ನಾಗಿತ್ತು. ಅಂದ್ರೆ ಮಲ್ಲೇಶ್ವರಂ ಅಲ್ಲಿ ಪರ್ಚೇಸಿಂಗ್ ಮಾಡ್ಬೇಕಂದ್ರೆ ಹೇಳ್ ಮಾಡಿಸಿದ ಶಾಪ್ಗಳೆಲ್ಲ ಇರುತ್ತೆ, ಚಿಕ್ಕ ಚಿಕ್ಕ ಶಾಪ್ಗಳೆಲ್ಲ ಇರುತ್ತೆ. ಮತ್ತೆ ಮೆಟೀರಿಯಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ನೋಡ್ಕೊಂಡು ತಗೋಬೇಕು. ಪರ್ಚೇಸಿಂಗ್ ಅಲ್ಲದೆ ಇಲ್ಲಿ ತರಕಾರಿಗಳು, ಹೂಗಳು ಪ್ರತಿಯೊಂದು ಇಟ್ಟಿರ್ತಾರೆ, ಹಣ್ಣು. ಮನೆಗೆ ಬೇಕಾದ ವಸ್ತುಗಳೆಲ್ಲ ಪ್ರತಿಯೊಂದು ಕೂಡ ಮಲ್ಲೇಶ್ವರಂ ಎಲ್ ಕ್ರಾಸ್ ಅಲ್ಲಿ ಸಿಗುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ಡ್ರೆಸ್ಸಸ್, ಪ್ರತಿಯೊಂದು ಕಲೆಕ್ಷನ್ ತುಂಬಾ ಚೆನ್ನಾಗಿದೆ. ಇಲ್ಲಿ ಫ್ರೆಶ್ ತರಕಾರಿ ಕೂಡ ಇಟ್ಟಿರ್ತಾರೆ, ರೋಡ್ ಸೈಡ್ ಅಲ್ಲಿ ಮಾರ್ತಾ ಇರ್ತಾರೆ ಫ್ರೆಂಡ್ಸ್. ಈ ಟೊಮೆಟೊ ನೋಡಿ ಎಷ್ಟು ಚೆನ್ನಾಗಿದೆ, ಗ್ರೇಪ್ಸ್ ತರ ಚಿಕ್ಕದಾಗಿತ್ತು, ತುಂಬಾ ಕ್ಯೂಟ್ ಅನ್ಸ್ತು ನೋಡುವಾಗ. ಅದನ್ನು ಕ್ಯಾಪ್ಚರ್ ಮಾಡಿದೆ ನಾನು. ತುಂಬಾ ಫ್ರೆಶ್ ಕೂಡ ಇತ್ತು ಅದು. ತರಕಾರಿಗಳೆಲ್ಲ ತುಂಬಾ ಫ್ರೆಶ್ ಆಗಿದೆ ಫ್ರೆಂಡ್ಸ್. ಇಲ್ಲಿ
ಬಟ್ ಅಷ್ಟೊಂದು ಕ್ರೌಡ್ ಇರ್ಲಿಲ್ಲ ನಾವು ಹೋದಾಗ. ಅದೊಂದು ಲಕ್ ಅನ್ಸ್ಬೇಕು, ಇದ್ರೆ ತುಂಬಾ ಕ್ರೌಡ್ ಇರುತ್ತೆ ಇಲ್ಲಿ ಮಲ್ಲೇಶ್ವರಂ ಅಲ್ಲಿ. ಅಲ್ಲಿಂದ ನಾವು ಒಂದು ಶಾಪಿಗೆ ಬಂದು, ದೊಡ್ಡ ಶಾಪ್ ಫ್ರೆಂಡ್ಸ್, ಅಲ್ಲಿ ಪ್ರತಿಯೊಂದು ನಮ್ಗೆ ಲೇಡೀಸ್ಗೆ ಬೇಕಾಗಿರುವಂತಹ ಪ್ರತಿಯೊಂದು ಐಟಮ್ಸ್ ಕೂಡ ಈ ಅಂಗಡಿಯಲ್ಲಿ ಸಿಗುತ್ತೆ. ಮಾರುತಿ ಬ್ಯಾಂಗಲ್ ಶಾಪ್ ಅಂತ ಹೇಳ್ಬಿಟ್ಟು ಇದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಪ್ರತಿಯೊಂದು ಕಲೆಕ್ಷನ್ ಇರುತ್ತೆ ಇಲ್ಲಿ. ಅಂದ್ರೆ ಸ್ಪೆಷಲಿ ಹೆಣ್ಮಕ್ಳಿಗಾಗಿ, ಗಂಡ್ ಮಕ್ಳಿಗೆ ಯಾವ್ದಾರ ಪರ್ಚೇಸಿಂಗ್ ಇಲ್ಲ ಇಲ್ಲಿ. ಇವಾಗ ಎಂಟ್ರೆನ್ಸ್ ಅಲ್ಲೇ, ಶಾಪ್ ಎಂಟ್ರೆನ್ಸ್ ಅಲ್ಲೇ ವಿನಾಯಕಂದು ಮೂರ್ತಿ ಇಟ್ಟಿದ್ರು, ತುಂಬಾ ಚೆನ್ನಾಗಿತ್ತು ಅದು. ನೋಡಿ ಯಾವ ರೀತಿ ಶಾಪ್ ಅಲ್ಲಿ ಏನೇನಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ನಾನು ಪ್ರತಿಯೊಂದನ್ನು ಕ್ಯಾಪ್ಚರ್ ಮಾಡಿದ್ದೀನಿ. ನಾನು ಕೂಡ ಪರ್ಚೇಸ್ ಮಾಡಿದೆ ಇಲ್ಲಿ. ಒಂದು 2000 ಆಗಿ ಪರ್ಚೇಸ್ ಮಾಡಿದೀನಿ. ತುಂಬಾ ಚೆನ್ನಾಗಿದೆ, ಪ್ರತಿಯೊಂದು ಐಟಮ್ಸ್ ಕೂಡ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ. ನೋಡಿ ಇದೊಂದು ಎಷ್ಟು ಕ್ಯೂಟ್ ಆಗಿದೆ. ಮಿರರ್ ತುಂಬಾ ಚೆನ್ನಾಗಿದೆ. ನಾನು ಆ ಹಾರ್ಟ್ ಶೇಪ್ ಇದೆಲ್ಲ ಲೆಫ್ಟ್ ಸೈಡ್ ಅಲ್ಲಿ ಇರೋದು ತಗೊಂಡೆ ನಾನು. ಇಯರಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಕಲೆಕ್ಷನ್ ಅಂತೂ ಸೂಪರ್ ಆಗಿದೆ ಈ ಶಾಪ್ ಅಲ್ಲಿ. ಆರಾಮ್ಸೆ ಹೋಗ್ಬೋದು, ನೋಡ್ಕೊಂಡ್ ತಗೊಳ್ಳಿ. ತುಂಬಾ ಕಾಸ್ಟ್ಲಿ ಕೂಡ ಇರುತ್ತೆ, ಕೆಲವೊಂದು ಕಮ್ಮಿ ಇರುತ್ತೆ, ಕೆಲವೊಂದು ಕಾಸ್ಟ್ಲಿ ಇರುತ್ತೆ. ನೀವು ನೋಡ್ಕೊಂಡು ತಗೋಬೇಕು. ಕ್ಲಿಪ್ಸ್ ಗಳು ನೋಡಿ ತುಂಬಾ ಚೆನ್ನಾಗಿದೆ. ವೆರೈಟೀಸ್ ಕ್ಲಿಪ್ ಗಳಿದೆ. ಎಷ್ಟು ಜನ ಬಂದಿದ್ದಾರೆ ನೋಡಿ. ಶಾಪ್ ಒಳಗೆ ತುಂಬಾ ಕ್ರೌಡ್ ಇತ್ತು ಒಳಗೆ. ನೈಲ್ ಪಾಲಿಶ್ ನೋಡಿ, ಯಾವ ಕಲರ್ ಬೇಕು ಎಲ್ಲಾ ತರ ಕಲರ್ಸ್ ಇದೆ ನೈಲ್ ಪಾಲಿಶ್ ಅಲ್ಲಿ. ರೇಟ್ ಕೂಡ ಓಕೆ, ಕಮ್ಮಿ ಇದೆ, ಪರವಾಗಿಲ್ಲ, ತಗೊಳ್ಬಹುದು ಆರಾಮ್ಸೆ. ಈ ಶಾಪು ನಿಮ್ಗೆ 8th ಕ್ಲಾಸ್ ಹೋಗ್ತಾ ಇದ್ದಾಗೇನೆ ರೈಟ್ ಸೈಡ್ ಅಲ್ಲಿ ಸಿಗುತ್ತೆ. ಫಸ್ಟ್ ರೋಡ್ ಅಲ್ಲ, ಸೆಕೆಂಡ್ ರೋಡ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ಒಳಗೋದ್ರೆ ಮೂರನೇ ಅಂಗಡಿನೇ ಇದು. ಅಲ್ಲಿಂದ ನಾವು ಬಂದಾಗ ಇಲ್ಲಿ ದೇವ್ರದ್ದು ನೋಡಿ ಈ ರೀತಿ ಗಾಡಿ ಒಳಗಿಟ್ಟು ಹಾಡ್ ಹಾಕಿ ಅಮ್ಮಂದು ಮೂರ್ತಿ ಇತ್ತು, ಅದನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಂಡೆ ನಾನು. ಅವರೇ ಸಾಂಗ್ ಹಾಕಿದ್ರು ಅದ್ರಲ್ಲಿ. ಆಮೇಲೆ ನನಗೆ ನೈಟಿ ಬೇಕಿತ್ತು, ನೈಟಿ ತಗೊಂಡೆ ನಾನು. ಅಲ್ಲಿಂದ ಬರ್ತಾ ಇದ್ದಾಗೆ ಆಮೇಲೆ ಗ್ರೇಪ್ ಮಾರ್ತಾ ಇದ್ರು, ಅಲ್ಲಿ ಕೂಡ 1.5 kg ಆಗಿ ಗ್ರೇಪ್ಸ್ ತಗೊಂಡ್ವು. ಆಮೇಲೆ ಅಲ್ಲಿಂದ ಬರ್ತಾ ಇದ್ದಾಗೆ ಮ್ಯಾಂಗೋ ತಗೊಂಡ್ವು. ತುಂಬಾ ಚೆನ್ನಾಗಿತ್ತು, ಮ್ಯಾಂಗೋ ಕೂಡ ತುಂಬಾ ಸ್ವೀಟ್ ಆಗಿತ್ತು ಫ್ರೆಂಡ್ಸ್.
ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.